ನೋಡಿದ್ದೀನಿ. ಡೈಲಿ ವೇರ್ ಬೇಕಾಗಿತ್ತು ನನಗೆ. ಸೊ ಅದರಲ್ಲಿ ಬೇರೆ ಸ್ವಲ್ಪ ಸಿಲ್ವರ್ ಕಲರಲ್ಲೇ ಬೇಕಾಗಿತ್ತು. ಸೆಲೆಬ್ರಿಟಿ ಬರ್ತದೆ. ಆ ಗುಡ್ಡೆ ಬಿಸ್ಕೆಟ್ ತಿಂದರೆ ಯಾಕೆ ಗುಡ್ ಡೇಸ್ ಬರಲ್ಲ? ಸೊ ಟೈಮ್ ತಗೊಂಡು ವ್ಲಾಗ್ ಮಾಡ್ತೀವಿ, ಬಟ್ ನೋಡೋಕೆ ಜನಗಳೇ ಇಲ್ಲ ಅನ್ಸುತ್ತೆ ಒಂದೊಂದ್ಸರಿ. ಫಸ್ಟ್ ಆಫ್ ಆಲ್ ನಿಮ್ ಫೇಸ್ ಮೇಲೆ ಪಿಂಪಲ್ಸ್ ಆಗಕ್ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ ಮಕ್ಕಳು ಹ್ಯಾಂಡ್ ವಾಶ್ ಕರಿಬೇವು ಗಿಡ ಹಾಕಿದ್ವಿ. ಇವಾಗ ಎಷ್ಟು ದೊಡ್ಡದಾಗೋಯ್ತು, ಗಿಡದಾಗೆಲ್ಲ ಬೆಳ್ಕೊಂಡು ಹೋಗ್ಬಿಟ್ಟೈತಿ. ಎಷ್ಟು ದೊಡ್ಡದಾಗೈತಿ ನೋಡ್ರಿ. ಬಟ್ ಇಷ್ಟು ದೊಡ್ಡದಾಗದ ಅದಕ್ಕೆ ಬಡಿತದ ನೋಡಿ. ಬೆಂಕಿ ಹಚ್ತಾ ಇದೀವಿ, ವೇಸ್ಟೇಜ್ ಎಲ್ಲ ಜಮಾ ಮಾಡ್ಬಿಟ್ಟು. ನೋಡಿ ಬೆಂಕಿ ಹಚ್ತಾ ಇದೀವಿ, ವೇಸ್ಟೇಜ್ ಎಲ್ಲ ಜಮಾ ಮಾಡ್ಬಿಟ್ಟು. ನೋಡ್ರಿ, ಈಗ ಕಾಣಿಸ್ತೈತಾ? ಈಗ ಡಾಡಾ ಗಾಡಿ ವಾಶ್ ಮಾಡ್ತಾನ. ಸೊ ಬರ್ರಿ ನಾನು ನಿಮ್ಗೊಂದು ತೋರಿಸ್ತೀನಿ. ನಾನು ಫ್ಲಿಪ್ಕಾರ್ಟ್ ಇಂದ ಒಂದು ವಾಚ್ ತರಿಸ್ಕೊಂಡಿದ್ದೀನಿ. ಡೈಲಿ ವೇರ್ ಬೇಕಾಗಿತ್ತು ನನಗೆ. ಸೊ ಅದರಲ್ಲಿ ಬೇರೆ ಸ್ವಲ್ಪ ಸಿಲ್ವರ್ ಕಲರಲ್ಲೇ ಬೇಕಾಗಿತ್ತು. ಹಂಗಾಗಿ ಫ್ಲಿಪ್ಕಾರ್ಟಲ್ಲಿ ಒಂದು ಆಫರ್ ನಡೀತಾ ಇತ್ತು, ಅದಕ್ಕೆ ವಾಚ್ ತರಿಸ್ಕೊಂಡಿದ್ದೀನಿ. ಹೆಂಗದ ಅಂತೇಳಿ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ನಾನು ಡ್ಯೂಟಿಗೆ ಹೋದಾಗ ಇದು ಬಂದಿರೋದು. ನಮ್ಮ ಹಸ್ಬೆಂಡ್ ಯಾಕೆ ಕಿರಿಕಿರಿ ಅಂತೇಳಿ ಅವ್ರು ಓಪನ್ ಮಾಡಿಲ್ಲ. ನಾವು ಓಪನ್ ಮಾಡ್ತೀನಿ, ಹೆಂಗದಂತ ತೋರಿಸ್ತೀನಿ. ನಾನು ನೋಡಿಲ್ಲ, ಬಟ್ ಮೊಬೈಲಲ್ಲಿ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ನನಗೆ ಡೈಲಿ ವೇರ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ತರಿಸಿರೋದು. ಓಪನ್ ಮಾಡೋಣ. ಮೊದಲೆಲ್ಲ ಈ ವಾಚ್, ಈ ಚೈನು, ಇಯರಿಂಗ್ಸು ಅಂಥದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ ನನಗೆ. ಬಟ್ ವಯಸ್ಸು ಹೆಂಗೆ ಆಗತ್ತದ, ಪ್ರತಿಯೊಂದ್ರ ಮೇಲೆ ಸಹ ಇಂಟ್ರೆಸ್ಟ್ ಬರ್ಲಿಕ್ಕತ್ತದ. ಉಲ್ಟಾ ಎಲ್ಲರಿಗೂ ಚಿಕ್ಕವ್ರು ಇರೋ ಟೈಮಲ್ಲಿ ಅವ್ರಿಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಹಾಕ್ಕೋಬೇಕಂತಿರ್ತದೆ. ಬಟ್ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನನ್ನ ಆಸೆಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ತಪ್ಪಾಗಂಗಿಲ್ಲ. ಸೊ ಓಪನ್ ಆಯಿತು ನೋಡ್ರಿ. ಹೆಂಗಿದೆ? ವಾವ್, ಫಾಸ್ಟ್ ಟ್ರ್ಯಾಕಿಂದ ತರಿಸ್ಕೊಂಡಿರೋದು. ಬೇರೆ ಕಂಪ್ನಿನೂ ಇತ್ತು. ನಾನು ಸೊನಾಟೋ ಅಥವಾ ಇದು ತೋರಿಸ್ಕೋಬೇಕು ಸುಮ್ಮನೆ ಅದು ಇದು ಅಂದರೆ ಯಾಕೆ ಅಂತ. ಹೊರಗಡೆ ಹೋಗಿ ತಗೊಳಕ್ಕೆ ಸಹ ಅಷ್ಟು ಟೈಮ್ ಇಲ್ಲ ಇವಾಗ. ಸದ್ಯದ ಪರಿಸ್ಥಿತಿ ಅಂತಂದರೆ ನಾನು ಇಷ್ಟು ಬ್ಯುಸಿ ಆಗಿದೆ ಲೈಫು, ಹೇಳೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟದ. ಅದಕ್ಕೆ ಇದು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳೋಣ ಅಂತೇಳಿ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿರೋದು. ಓಪನ್ ಮಾಡ್ತಾಯಿದ್ದೀನಿ. ಹೇಗಿದೆ ನಾನು? ವಾವ್, ನೈಸ್, ಚೆನ್ನಾಗಿದೆ. ಸಿಲ್ವರ್ ವಾವ್, ಕಾಣಿಸ್ತಾ ಇತ್ತಾ? ಚೆನ್ನಾಗಿದೆ, ಇಷ್ಟ ಆಯಿತು. ನಮ್ಮ ಮನೆಯವರು ಸೆಲೆಕ್ಷನ್ ಮಾಡಿ ಕೊಟ್ಟಿರೋದು. ಯಾವ್ದು ತಗೊಳ್ಳಿ ಅಂತಂದು 4-5 ಮಾಡಿದ. ಚೆನ್ನಾಗೈತೆ. ಇದರ ಒಂದು ಪ್ರೈಸ್ ಬಂದು 1695 ಏನೋ ಸಮಥಿಂಗ್ ಇತ್ತು. ಬಟ್ ನಾನು 1500 ರೂಪೀಸಿಗೆ ಸಿಕ್ಕದಿದ್ದು. ನೋಡುವ, ಓಪನ್ ಮಾಡೋಣ. ಏನೋ ಈ ಥರ ಬ್ರ್ಯಾಂಡೇ, ಅದು ಲುಕ್ಕೇ ಬೇರೆ ಕೊಡುತ್ತೆ. ಅಂಥದ್ದಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಿದೆ. ಲೈಕ್ ಒಂದು 2 ತೆಗಿಸ್ಬೇಕು. ತೆಗ್ಸಿದ್ಮೇಲೆ ಇನ್ನೂ ಚೆನ್ನಾಗಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇದೆ, ಡ್ಯೂಟಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿರೋದು. ಸೊ ಹೆಂಗೈತಂತ ನೋಡ್ರಿ. ಈ ಥರ ವಾಚ್ ತರಿಸ್ಕೊಂಡು ಆಯಿತು, ತೆಗ್ದಿಡೋಣ. ಮತ್ತು ನಾಳೆ ಡ್ಯೂಟಿಗೆ ಹಾಕೊಂಡು ಹೋಗೋಣ ಅಂತ. ನೋಡಿ ಬೆಂಕಿ ಹಚ್ತಾ ಇದ್ದೀವಿ, ವೇಸ್ಟೇಜ್ ಎಲ್ಲ ಜಮಾ ಮಾಡಿಬಿಟ್ಟು. ಇಲ್ಲಿ ಗಿಡ ಅದ, ಈ ಗಿಡ ಒಣಗೋಗ್ತದೇನೋ ಅಲ್ಲಾರೆ? ಮೇಲೆ ಗಿಡ ಅದ, ಇದು ಬಿಸಿಗೆ ಇದಕ್ಕೆ ಒಣಗೋಗ್ತದೇನೋ ನೋಡ್ರಿ. ಕಂದ ಕಾರ್ ಮೇಲೆ ಏನೋ ಬರೇಕತ್ತಾನ ನನ್ನ ಶೈನು. ಏನೋ ಹೋಯ್ತು, ಎಲ್ಲೆಲ್ಲೋ ಶೈನು ಕಾಲೆ. ಎಲ್ಲಿ ನೋಡಿದ್ರೆ ಬಿ ನಮ್ಮ ಶೈನ್ ಯಾವಾಗ ಬಿ ಆರ್ಟ್ ಬೆಳೆಸ್ತಿರ್ತಾನ. ಏನು ಬೆಳೆಸ್ಯಾನ ನೋಡ್ರಿ ಇಲ್ಲಿ. ಓಕೆ, ಗುಡ್ ಬಾಯ್. ಮತ್ತೇನೋ ಬಿಳ್ಸಾಕತ್ತಾನ. ಏನದು? ಏನು ಬಿಳ್ಸಾಕತ್ತಾನೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಮಗ ಕಾರ್ ಮೇಲೆ ಏನೋ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾನ. ಅಲ್ಲಿ ಅಪ್ಪ ಕಸಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಸೊ ಇದು ನೋಡಿ, ನನ್ನ ಗಾಡಿ, ಹೊಸ ಗಾಡಿ ತಗೋಬೇಕು. ಯಾವ ಗಾಡಿ ತಗೋಬೇಕು ಅಂತೇಳಿ ಸಜೆಸ್ಟ್ ಮಾಡಿ ನೋಡುವ ಅಂತ. ಅದಕ್ಕೆ ಬಡಿತದ ಗಾಡಿ ಒಳಗಡೆ. ಬಾಟಲ್ ನನ್ನ ಕೈಯಾಗ ಕೊಟ್ಟು ಏನೋ ಮಾಡಕತ್ತಾರ ಇವರು. ಕಾರ್ ಒಳಗಡೆ ಕೆಲಸ ತೋರಿಸ್ತೀನಿ ಬರ್ರಿ ಏನು ಮಾಡಕತ್ತಾರ ಅಂತೇಳಿ.
ಸೊ ಮ್ಯಾಟ್ ಎಲ್ಲ ತೆಗಿಯಕತ್ತಾರ, ಅದೇ ಹೇಳಿದ್ನಲ್ಲ ಕಾರ್ ವಾಶ್ ಮಾಡ್ತಾರೆ ಅಂತ ಹೇಳಿ. ಇವಾಗ ಕಾರ್ ವಾಷಿಂಗ್ ನಡೆಯತ್ತದ. ಮಾಡ್ರಿ ಕಾರ್ ವಾಶ್. ಗಾಡಿ ವಾಶ್ ಮಾಡಬೇಕು ಅಂತ ಬಕೆಟ್ ಕಿಕೆಟ್ ಎಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ನಮ್ಮ ಮನೆಯವರು. ಸೊ ನೋಡ್ರಿ, ನಮ್ಮ ಮನೆಯಲ್ಲಿ ರೆಂಟ್ ಇರೋರ್ದೆಲ್ಲ ಬೈಕ್ ಇದೆ. ಇದು ನಮ್ಮ ಬೈಕ್, ಅದು ನಮ್ಮ ಬೈಕ್, ಅದು ನಮ್ಮ ಹಸ್ಬೆಂಡ್, ಇದು ನನ್ನ ಮಗ. ಇವಾಗ ಸಾಯಂಕಾಲ ಆಗೈತಿ, ಸ್ವಲ್ಪ ಟೀ ಅದೆಲ್ಲ ಮಾಡ್ಕೊಂಡು ಕುಡಿಬೇಕು. ಆಸ್ಲಿಗೆ ಹೇಳಿದ್ದೀನಿ ಟೀ ಮಾಡಂತ, ಏನು ಮಾಡ್ತಾಳೋ ಗೊತ್ತಿಲ್ಲ. ಇವ್ರು ಮಾತ್ರ ಸ್ವಲ್ಪ ಕಾರ್ ವಾಶ್ ಅದು ಇದು ಮಾಡಕತ್ತಾರ. ನಾವು ಸ್ವಲ್ಪ ಇವಾಗ ಈವ್ನಿಂಗ್ ಆಗೈತಿ, ಟೀ ಸಮಯ, ಟೀ ಅದೆಲ್ಲ ಕುಡಿಬೇಕು. ಸೊ ನಮ್ಮ ಒಂದು ಕರಿಬೇವು ಗಿಡ ಇದು. ಸೊ ಇದೊಂದಿಷ್ಟು ಚಿಕ್ಕದಿದ್ದಾಗ ಕರಿಬೇವು ಗಿಡ ಹಾಕಿದ್ವಿ. ಇವಾಗ ಎಷ್ಟು ದೊಡ್ಡದಾಗೋಯ್ತು, ಗಿಡದಾಗೆಲ್ಲ ಬೆಳ್ಕೊಂಡು ಹೋಗ್ಬಿಟ್ಟೈತಿ. ಎಷ್ಟು ದೊಡ್ಡದಾಗೈತಿ ನೋಡ್ರಿ. ಬಟ್ ಇಷ್ಟು ದೊಡ್ಡದಾಗದ, ಕೆಳಗಡೆ ಇದ್ದಿದ್ದೆಲ್ಲ ಬರೀ ಮಂದಿ ಅಕ್ಕಪಕ್ಕದವ್ರು ಇರೋರೆಲ್ಲ ಹರ್ಕೊಂಡು ಹೋಗ್ತಾರ. ಮೇಲ್ ಇದ್ದಿದ್ದಂತೂ ಕೈಗೆ ಸಿಗಲ್ಲ. ಅಲ್ಲಿ ಮತ್ತೆ ಮೇಲ್ಗಡೆ ನಾವು ಸ್ವಲ್ಪ ಏನೈತಿ ನೋಡ್ರಿ, ಅಲ್ಲಿಂದ ಸ್ವಲ್ಪ ತಗೊಳ್ತೀವಿ. ನೋಡ್ರಿ ಗಿಡ, ನಮ್ ಕರಿಬೇವು ಗಿಡನೇ ಕಾಣಿಸಲಾಗೈತಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಒಂದೇ ಇದರಲ್ಲಿ ಕರಿಬೇವು ಗಿಡ, ಏನು ಬೇವಿನ ಗಿಡ ಮತ್ತೆ ಇನ್ನೊಂದು ಸಾಗವಾನಿ ಗಿಡ ಅಂತಾರಲ್ಲ, ಅದು ಇಷ್ಟು ಮೇಲ್ಗಡೆ ಹೋಗೈತಿ ನೋಡ್ರಿ. ಹಿಂಗೆ ಅದೇ. ಇವಾಗ ಸ್ವಲ್ಪ ಮೇಲೆ ಹೋಗಿ ಟೀ ಕುಡಿಯೋಣ. ಸ್ವಲ್ಪ ಡ್ಯೂಟಿ ಇದು ಮಾಡಿದಾಗಿಂದನೂ ತುಂಬಾ ತಲೆನೋವಾಗತ್ತದ. ಹಾಯ್ ಹಾಯ್ ಮಾಡ, ಹಾಯ್ ಹಾಯ್ ಮಾಡಲ್ಲಾಗೆ ನಾವ ಎಕ್ಕಡ ನೋಡಕತ್ತಾನ. ಹಾಯ್ ಹಾಯ್. ಫಸ್ಟ್ ಆಫ್ ಆಲ್, ನಿಮ್ ಫೇಸ್ ಮೇಲೆ ಪಿಂಪಲ್ಸ್ ಆಗಕ್ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ ಮಕ್ಕಳು ಹ್ಯಾಂಡ್ ವಾಶ್ ಮಾಡ್ಲಾರ್ದ ಫೇಸ್ ಮುಟ್ತಾರ, ಅದೇ ಕಾರಣ. ಬೇಕಂತಾನೆ ಅವ್ನ್ ಮುಟ್ತಾರ. ಅಲ್ಲ, ನಿನ್ ಹೈಟ್ ತಗೋಬರಕತ್ತೀನಿ. ಹೌದಾ, ನನ್ ಹೈಟ್ ಕಿನ್ನ ಜಾಸ್ತಿನೇ ಇದ್ದಿದ್ ಬಿಡು. ನೋಡ್ ನನ್ ಮಗ ಎಷ್ಟು ಹೈಟ್ ಅದ ನೋಡ್ರಿ. ಇವಾಗ ಸ್ವಲ್ಪ ಮೇಲೆ ಹೋಗಿ ಟೀ ಕುಡಿಯೋಣ. ಸ್ವಲ್ಪ ಡ್ಯೂಟಿ ಇದು ಮಾಡಿದಾಗಿಂದನೂ ತುಂಬಾ ತಲೆನೋವಾಗತ್ತದ. ಸೊ ಟೈಮ್ ತಗೊಂಡು ವ್ಲಾಗ್ ಮಾಡ್ತೀವಿ, ಬಟ್ ನೋಡೋದಕ್ಕೆ ಜನಗಳೇ ಇಲ್ಲ ಅನ್ಸುತ್ತೆ ಒಂದೊಂದ್ಸರಿ. ಗೊತ್ತಾಗ್ತಾ ಇಲ್ಲ ಜನಕ್ಕೆ ಯಾವ ತರ ವಿಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತೇಳಿ. ಬಟ್ ನನ್ನ ಎಫರ್ಟ್ ಏನಿದೆ ಅದನ್ನ ನಾನು ಹಾಕಿ ಮಾಡ್ತಾ ಇದ್ದೀನಿ. ಅವ್ರ ಆಂಟಿಗೆ ಚಾಯ್ ಮಾಡ್ಬೇಕಂತ ಇವಾಗ ಚಾಯ್ ಇಡ್ತಾ ಇದ್ದೀನಿ. ಅಮ್ಮ ಎಷ್ಟು ಬಂದಿದ್ದಾವೆ ಅಲ್ಲಿ ರೆಡ್ಡಿ. ನನಗೆ ಹೈಟ್ ನಿಲ್ಕಲ್ಲ. ಯಾರ್ಯಾರು ಈ ಹಲ್ಲಿಂದ ಹರಿತಿದೀವಿ ಅವ್ರು ಕಮೆಂಟ್ ಮಾಡಿ. ಹಾಲು ತೊಳ್ಕೊಂಡಿದ್ದೀನಿ ನಾನು. ನೋಡ್ರಿ, ಇಲ್ಲಿ ಚೈನ್ ಇಟ್ಟಿದ್ದೀನಿ. ಈ ಕಡೆ ಒಂದು ವಿಡಿಯೋಸ್ ಎಲ್ಲ ಆಗಿಲ್ಲ, ಹೆಂಗಾಗಿದೆ ನಂದೆಲ್ಲ. ಎಲ್ಲ ಒರೆಸ್ದೆ ನೋಡಿ, ಎಷ್ಟು ಹೊಲ್ಸ್ ಮಾಡ್ತೀನಿ. ಅಷ್ಟೇ ಏನ್ ಮಾಡ್ತಾ ಇದ್ದಾಳೆ ನೋಡ್ತೀನಿ. ಏನ್ ಮಾಡಾಗುತ್ತಿದೆ? ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗ್ತದ. ಹಾರ್ಟ್ ಅಟ್ಯಾಕ್ ಏನ್ ನಾಟಕ ಮಾಡ್ತಾಳ ನನ್ನ ಮಗಳು. ಹಾರ್ಟ್ ಅಟ್ಯಾಕ್ ಅಂಜಿದ್ದ. ಏನ್ ಮಾಡಕತ್ತಿ ಇವಾಗ? ಪಾಸ್ತಾ 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 ಅಲ್ಲ, ಹೆಂಗ್ ಯೂಸ್ ಮಾಡ್ತಾಳಂತ ಹೇಳು. ಪಾಸ್ತಾ ಮಾಡಿದ್ದೆ. ಏನೋ ಗಟ್ಟಿ ಮಾತಾಡಿ. ವೈಟ್ ಸಾಸ್ ಪಾಸ್ತಾ ಮಾಡಿದ್ದೆ. ವೈಟ್ ಸಾಸ್ ಪಾಸ್ತಾ. ಇವಾಗ ನೀ ಎಂತ ಪಾಸ್ತಾ ಮಾಡ್ತಿ? ರೆಡ್ ಸಾಸ್ ಪಾಸ್ತಾ. ಗ್ರೀನ್ ಸಾಸ್ ಪಾಸ್ತಾನು ಇರ್ತದೇನೋ, ಯೆಲ್ಲೋ ಪಾಸ್ತಾ ಅವೆಲ್ಲ ಇರ್ತಾವೇನೋ. ಏನ್ ಕೊಡ್ಬೇಕು? ಇದು ಬೋಗ್ಲಿ ಸೆಲೆಬ್ರಿಟಿ. ಯಾಕೆ ಮಾತಾಡ್ಸಲ್ಲ ನನ್ ಜೊತೆ? ಯಾಕೆ ಮಾತಾಡ್ಸಲ್ಲ ನಿನ್ ಮಗ? ವಾವ್,
ಕಾಲೋದು ಅವಾಗ ಸರಿಯಾಗಿ ನೋಡಿಲ್ಲವ ಅವ ಅಷ್ಟು ಬುಸ್ ಕೊಟ್ಟು ನೋಡಿರ್ಲಿಕ್ಕಿಲ್ಲ. ಯಾಕೆ ಹೊಡಿತೋ ಹೊಡಿಬಾರ್ದು ಬ್ಲಾಗ್ನಾಗೆಲ್ಲ ನೋಡ್ತಾರೆ ಆಯ್ತಾ. ಇಟ್ಟಿ ಉಪ್ಪು ತಿಂದರೆ BP ಬರ್ತದೆ, ಸಕ್ಕರೆ ತಿಂದರೆ ಶುಗರ್ ಬರ್ತದೆ. ಆ ಗುಡ್ಡೆ ಬಿಸ್ಕೆಟ್ ತಿಂದರೆ ಯಾಕೆ ಗುಡ್ಡೆ ಡೇಸ್ ಬರಲ್ಲ? ಗುಡ್ಡೆ ತಿಂದರೆ ಯಾಕೆ ಗುಡ್ ಡೇಸ್ ಬರಲ್ಲ ಅಂತ. ಅಲ್ಲ ಸಣ್ಣವ್ರಿರುವಾಗಿನ ತಿಂದಿರಲ್ಲೇನ ಗುಡ್ಡೆ ಬಿಸ್ಕೆಟೇ ತಿಂದಿರಲ್ಲ. ನೀ ತಿಂದಿಲ್ಲೇನ ಗುಡ್ಡೆ ಬಿಸ್ಕೆಟ್? ಅಂದ್ರೆ ಗೊತ್ತಿಲ್ಲ ನಾವು. And I say Maxima, come on, come on, come on. Mama Sota, Mama Sota, Mama Sota. Yay! Yes! ಏನು ಸಣ್ಣ ಕೂಸಿನ ಕೈಯಾಗ ಸೋತಲ್ಲ ನೀನು. ಅದಕ್ಕೆ ಒಂದು ತಿನ್ನ ಚಪಾತಿ ತಿನ್ನು. ಮತ್ತೊಂದ್ಸರಿ Come on! Come on! Max, solve. ಹೋಗೆ ಇಷ್ಟೇ ನಿಮ್ಮ ಮಾಮ ಹೋಗಿ ಅವ್ರಿಗೆ ಗಿಫ್ಟ್ ಕೊಡ್ಬೇಕಲ್ಲ. ಹೌದು ಅಲ್ಲ ಸೋತವ್ರು ಕೊಡ್ಬೇಕಲ್ಲ. ರೈಟ್. ಇನ್ನ ಒಳಗ ಈಗ ಮಾಡು. ತೋರಿಸ್ತಾ ಅನ್ಸುತ್ತೆ ನಿಮಗೆ. ನೀವು ತೋರಿಸ್ಕೊಡ್ತೀನಿ ಹಂಗೆ ಮಾಡಿ. ನಮ್ಮ ಮನೆಯಲ್ಲಿ ಮೆಹಂದಿ ಪ್ರೋಗ್ರಾಮ್ ನಡೆದದ. ಆಶ್ಲಿ ಅವ್ರ ಅಜ್ಜಿಗೆ ಮೆಹಂದಿಯನ್ನು ಹಾಕಾಕತ್ತಾಳ. ಹಾಂ ಚೆನ್ನಾಗಿ ಬಂದದ ಆಶ್ಲಿ. ಇದೇ ಫಸ್ಟ್ ಟೈಮ್ ನಮ್ಮ ಮೆಹಂದಿ ಹಾಕಿದ್ದು. ನೋಡು ಅಲ್ಲ ಅಂದರೆ ಹಾಕೇಳ ಹೆಂಗೆ ಬೇಕಂಗೆ ಹಾಕೇಳ. ಚೆನ್ನಾಗಿ ಈ ಸಲ ಫಸ್ಟ್ ಟೈಮ್ ಅಲ್ಲ ಆಶ್ಲಿ? ಇಲ್ಲ ನೋಡು ಹಿಂಗೆ ತೋರ್ಸಜ್ಜಿ. ಚಲೋ ಬಂದದ, ನೈಸ್. ಅವ ಅನಿಮೆ ಮಾಡ್ಲತ್ತಾರ ನೋಡಮ್ಮ ಇಲ್ಲಿ ನಮ್ಮ ಶೈನ್ದು ಏನೋ ನಡೆದದ. ನೀ ಏನು ಬೀಳ್ಸಕತ್ತು ಕಾಲ ಮೇಲೆ? ಹಾಂ ತೋರ್ಸು ಶೈನು ತೋರ್ಸು. ಬಿಡಿಸ್ರಿ ಮಾಡ್ರಿ ಚಲೋ ಬಂದದ ಅಷ್ಟೇ. ಫುಲ್ ಅವರಿಗೆ ಅದು ಇದು ಇಂಟ್ರೆಸ್ಟ್. ಅವ್ರು ಏನು ಮಾಡ್ತಾರೆ ಮಾಡಲಿ, ಅವ್ರಿಗೆ ಬಿಟ್ಟಿತ್ತು. ಸೊ ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಖುಷಿಯಿಂದ ಎಂಡ್ ಮಾಡೋಣ ಅಂತ ಮತ್ತೆ ಇನ್ನೊಂದು ವ್ಲಾಗ್ ಮುಖಾಂತರ ಸಿಗೋಣ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.